ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು? ಈ ಪ್ರಶ್ನೆ ಇದೆಯಲ್ಲ, ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟೇ ತಮ್ಮ 74ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಈ ವೇಳೆ ತುಂಬಾ ಚರ್ಚಿಸಲ್ಪಟ್ಟ ಪ್ರಶ್ನೆ ಯಾವುದಪ್ಪ ಅಂದ್ರೆ ಅದು ಮೋದಿ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ, ಅದು ಬಿಜೆಪಿಯಲ್ಲಿ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಕಳೆದ 2 ದಿನಗಳ ಹಿಂದೆ ಅಷ್ಟೇ RSS ನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಪ್ಪ ಸ್ಟೇಟ್ಮೆಂಟ್ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಾಧಿಕಾರಿ ಯಾರು? ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರು ಕುಳಿತು ಸಭೆ ನಡೆಸಿ ಸಮಾಲೋಚನೆ ನಡೆಸಿ ಆಯ್ಕೆ ಮಾಡಿಕೊಳ್ಳಬೇಕು, ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ಸಲಹೆ ರೂಪದಲ್ಲಿ ಹೇಳಿದಂತಿದೆ. ನೋಡಿ, ಮೋಹನ್ ಭಾಗವತ್ ಅವರು ಎತ್ತಿರ್ತಕ್ಕಂಥ ಈ ಪ್ರಶ್ನೆ ಇದೆಯಲ್ಲ, ತುಂಬಾ ಸಕಾಲಿಕವಾಗಿದೆ. ಯಾಕಂದ್ರೆ ಮೇರು ನಾಯಕನನ್ನು ಏಕಾಏಕಿ ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ, ತಯಾರು ಮಾಡುವುದಕ್ಕಾಗುವುದಿಲ್ಲ. ಜನರ ನಾಡಿ ಮಿಡಿತವನ್ನು ಹರಿತ ನಾಯಕನನ್ನು, ಜನರೊಳಗೆ ಎದ್ದು ಬಂದಂತ ನಾಯಕನನ್ನು, ಅದೇ ರೀತಿ ಉತ್ತಮ ಆಡಳಿತದ ಮೂಲಕ ದೇಶದ ಜನರ ಮನಗೆದ್ದಂತ ನಾಯಕನನ್ನು ಏಕಾಏಕಿ ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ. ಮತ್ತು ಉತ್ತಮ ಆಡಳಿತದ ಮೂಲಕ ನಾಯಕತ್ವವನ್ನು ಪ್ರದರ್ಶನ ಮಾಡಿದಂತ ನಾಯಕನನ್ನು ಏಕಾಏಕಿ ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕುಳಿತು ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಎಂಬ ಸಲಹೆ ರೂಪದಲ್ಲಿ ನೀಡಿದಂತ ಹೇಳಿಕೆ ಇದೆಯಲ್ಲ, ತುಂಬಾ ಚರ್ಚೆ ಆಗ್ತಿದೆ. ನೋಡಿ, 75 ವರ್ಷಗಳ ಹಿಂದೆ ಕೂಡ ಇಂಥದ್ದೊಂದು ಪ್ರಶ್ನೆ ಕಾಡಿತ್ತು. ದೇಶದ ಮೊದಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಿಧನರಾದ ಬಳಿಕ ಪಂಡಿತ್ ನೆಹರು ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಕೂಡ ಅವತ್ತು ದುತ್ತಂತ ಇದ್ದಿತ್ತು. ಯಾಕಂದ್ರೆ ಮೇರು ನಾಯಕನಿಗೆ ಸಮನಾಗಿ ಉತ್ತರಾಧಿಕಾರಿಯನ್ನು ನೇಮಕ ಮಾಡುವುದಿದೆಯಲ್ಲ, ಅದು ದೊಡ್ಡ ಜಟಿಲವಾದಂತ ಪ್ರಕ್ರಿಯೆ ಅಂತ ಹೇಳ್ಬೋದು. ಪ್ರಧಾನಿ ನೆಹರು ಅವರು ನಿಧನರಾದಾಗ ಕೂಡ ಯಾರು ಎಂಬ ಪ್ರಶ್ನೆ ಇದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೆಹರು ಅವರ ಸ್ಥಾನವನ್ನು ತುಂಬಿದ್ರು. ಆಳಿದಂತ ಕಡಿಮೆ ಅವಧಿಯಲ್ಲಿ ಕೂಡ ದಿಟ್ಟತನದ ಆಡಳಿತ, ಪಾರದರ್ಶಕ ಆಡಳಿತ ನೀಡಿ ದೇಶವಾಸಿಗಳ ಮನಗೆದ್ದಿದ್ರು. ಇವತ್ತು ಬಿಜೆಪಿಯ ಪರಿಸ್ಥಿತಿ ಕೂಡ ಹಾಗೆ ಇದೆ. ಯಾಕಂದ್ರೆ 12 ವರ್ಷಗಳ ಕಾಲ ಗುಜರಾತ್ನ ಸಿಎಂ, ಅದೇ ರೀತಿ ಕಳೆದ 12 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನರೇಂದ್ರ ಮೋದಿ ಅವರು. ಉತ್ತಮ ಆಡಳಿತ, ಅದೇ ರೀತಿ ಜನಮನ್ನಣೆ, ಜನಪ್ರಿಯ ನಾಯಕ, ಜನರಿಂದ ಎದ್ದು ಬಂದಂತ ನಾಯಕ. ದೇಶಕ್ಕೆ ಕಳೆದ 12 ವರ್ಷಗಳಲ್ಲಿ ಅತ್ಯುತ್ತಮವಾದ ಸುಧಾರಣೆಗಳನ್ನು ತಂದು ವಿಶ್ವದ 4ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವಲ್ಲಿ ಕೂಡ ಪ್ರಧಾನಿ ಮೋದಿ ಅವರ ಆರ್ಥಿಕ ಸುಧಾರಣೆಗಳು ತುಂಬಾ ಮಹತ್ವದ್ದಾಗಿವೆ. ಅಷ್ಟೇ ಅಲ್ಲ, ಇವತ್ತು ಜಾಗತಿಕವಾಗಿ ಭಾರತವನ್ನು ನೋಡುವ ದೃಷ್ಟಿಕೋನವೇ ಬೇರೆಯಾಗಿದೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಯಾರಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೋದಿ ಅವರ ಬಳಿಕ ಮೋದಿ ಅವರ ಉತ್ತರಾಧಿಕಾರಿಯನ್ನು ಹುಡುಕಿಕೊಳ್ಳಬೇಕಾದ ಸಮಯವು ಕೂಡ ಸಮೀಪಿಸುತ್ತದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರಾಗಬಹುದು ಮತ್ತು ಉತ್ತರಾಧಿಕಾರಿ ಆಯ್ಕೆ ಹೇಗೆ ನಡೆಯುತ್ತೆ, ಉತ್ತರಾಧಿಕಾರಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎಲ್ಲರನ್ನು ಕಾಡುವಂಥದ್ದು. ವೀಕ್ಷಕರ, ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 12 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಅವರು ತಂದಂತಹ ಆರ್ಥಿಕ ಸುಧಾರಣೆಗಳಿಂದಾಗಿ ಇವತ್ತು ಭಾರತ ಬಲಿಷ್ಠ ಭಾರತವಾಗಿದೆ. ಇವತ್ತು ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನವೇ ಬೇರೆಯಾಗಿದೆ. ಯಾಕಂದ್ರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿಗಳು ಕಾರಣ. ಇಂಥ ನಾಯಕತ್ವ ಭಾರತ ವರ್ಚಸ್ಸು ಹೆಚ್ಚಿಸಿದ್ದಲ್ಲದೆ ದೇಶದಲ್ಲಿ ಬಿಜೆಪಿಯನ್ನು ಕೂಡ ಬಲಗೊಳಿಸಿದೆ. ದೇಶದ ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಮೋದಿ ಅವರ ನೀತಿಗಳು ಪೂರಕವಾಗಿವೆ. ವಿಶೇಷವಾಗಿ ಹೇಳಬೇಕಾದ ಅಂಶ ಏನಪ್ಪಾ ಅಂದ್ರೆ, ಪಕ್ಷದ ದೃಷ್ಟಿಯಿಂದ, ಚುನಾವಣೆ ರಾಜಕೀಯ ದೃಷ್ಟಿಯಿಂದ ಮೋದಿ ಬಿಜೆಪಿ ಪಕ್ಷಕ್ಕೆ ಬಹುದೊಡ್ಡ ಶಕ್ತಿಯನ್ನೇ ತುಂಬಿದ್ದಾರೆ. ನೋಡಿ, ಬಿಜೆಪಿ ಒಂದು ಕಾಲದಲ್ಲಿ ಹೇಗಿತ್ತಪ್ಪ ಅಂದ್ರೆ, ಬಿಜೆಪಿ ಅಂದ್ರೆ ಅದು ಮೇಲ್ವರ್ಗದವರ ಪಕ್ಷ, ಅದು ಸಿಟಿಗೆ ಮಾತ್ರ ಸೀಮಿತವಾಗಿತ್ತು, ನಗರಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾವತ್ತು ಬಿಜೆಪಿಯ ನೇತೃತ್ವವನ್ನು 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ್ರು, ಅವತ್ತಿನಿಂದ ಇವತ್ತಿವರೆಗೆ ಬಿಜೆಪಿ 18ರಿಂದ 20 ರಾಜ್ಯಗಳಲ್ಲಿ ಗೆದ್ದು ಅಧಿಕಾರ ನಡೆಸಿದೆ ಕೂಡ ಹೌದು. ಪಕ್ಷ ಇದೆಯಲ್ಲ, ಹಳ್ಳಿಗೆ ಕೂಡ ವಿಸ್ತರಣೆಯಾಗಿದೆ. ಪಕ್ಷದ ನೆಲೆಗಟ್ಟು ವಿಸ್ತರಣೆಯಾಗಿದೆ. ಪಕ್ಷದ ವೋಟ್ ಬ್ಯಾಂಕ್ ಕೂಡ ಸದೃಢಗೊಂಡಿದೆ. ಅಷ್ಟೇ ಅಲ್ಲ, ಯಾವುದೇ ಚುನಾವಣೆ ಇರಲಿ, ಏಕಾಂಗಿಯಾಗಿ ಚುನಾವಣೆಯ ಫಲಿತಾಂಶವನ್ನು ಬದಲಿಸಬಲ್ಲ ನಾಯಕ ಅಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ. ಇಂಥ ವರ್ಚಸ್ವಿ ನಾಯಕ, ಇಂಥ ಮೇರು ನಾಯಕನ ಉತ್ತರಾಧಿಕಾರಿ ಯಾರಾಗಬಹುದು ಎಂಬ ಕ್ಯೂರಿಯಾಸಿಟಿ ಕೂಡ ದೇಶದ ಜನರಲ್ಲಿದೆ. ಅಷ್ಟರಲ್ಲಿ ಪ್ರಮುಖವಾಗಿ 2ರಿಂದ 3 ಹೆಸರು ಕೇಳಿ ಬರ್ತವೆ.
ಅವರ ಸ್ಥಾನವನ್ನು ತುಂಬುವುದು ಕಷ್ಟ ಸಾಧ್ಯವಾದರೂ ಆದರೆ ಬಿಜೆಪಿಯಲ್ಲಿ 2-3 ಹೆಸರುಗಳು ಕೂಡ ಕೇಳಿ ಬರುತ್ತವೆ. ಅದು ಮೊದಲನೇದಾಗಿ ಅಮಿತ್ ಶಾ ಅವರು. ಅಂದ್ರೆ ನೋಡಿ, ಈಗಾಗಲೇ ಮೋದಿ ಸರ್ಕಾರದಲ್ಲಿ 2 ಅವಧಿಗೆ ಗೃಹ ಸಚಿವರಾಗಿದ್ದಾರೆ. ಗೃಹ ಸಚಿವರಾಗಿ ದಿಟ್ಟ ನಿರ್ಧಾರಗಳನ್ನೇ ಅಮಿತ್ ಶಾ ಅವರು ಕೈಗೊಂಡಿದ್ದಾರೆ. ಯಾಕಂದ್ರೆ ನೋಡಿ, ಕಾಶ್ಮೀರದ ವಿಶೇಷ ಕಾಯ್ದೆ ಇತ್ತಲ್ಲ 370 ರದ್ದುಗೊಳಿಸುವಲ್ಲಿ ಅಮಿತ್ ಶಾ ಅವರ ಪಾತ್ರ ತುಂಬಾ ಮಹತ್ವದ್ದು. ಅಷ್ಟೇ ಅಲ್ಲ, ಚುನಾವಣೆ ರಾಜಕಾರಣದಲ್ಲಿ ಕೂಡ ಚುನಾವಣಾ ಚಾಣಕ್ಯರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತದೆ. ಮತ್ತು ಇವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಉತ್ತಮ ಆಡಳಿತ ನೀಡಿದ್ದಾರೆ, ಗೃಹ ಇಲಾಖೆಗೆ ಒಂದು ಗತ್ತು ತಂದು ಕೊಟ್ಟಿದ್ದಾರೆ, ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಕೂಡ ಅಮಿತ್ ಶಾ ಅವರು ಎತ್ತಿದ ಕೈ. ಉತ್ತರಾಧಿಕಾರಿ ಯಾರು ಎಂಬ ಹೆಸರಲ್ಲಿ ಅಮಿತ್ ಶಾ ಅವರ ಆಯ್ಕೆ ಮೊದಲ ಸ್ಥಾನದಲ್ಲಿರುತ್ತದೆ. ಅವರ ನೀತಿ ನಿರ್ಧಾರಗಳು, ಅವರ ಗಟ್ಟಿ ನಾಯಕತ್ವ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯ ರೇಸ್ನಲ್ಲಿ ಅಮಿತ್ ಶಾ ಅವರು ಮೊದಲಿಗರಾಗಿರ್ತಾರೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಎಂಬ ರೇಸ್ನಲ್ಲಿ 2ನೇ ಹೆಸರು ಕೇಳಿ ಬರೋದಂದ್ರೆ ಅದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು. ನೋಡಿ, ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು 2 ಬಾರಿ ಸಿಎಂ ಆಗಿ, ಉತ್ತರ ಪ್ರದೇಶದ ಸಿಎಂ ಆಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಸಂಸದರಾಗಿದ್ದರು. ಸಂಸದರಾಗಿಯೂ ಕೂಡ ಹಿಂದುತ್ವದ ಮೂಲಕ ಅವರು ದೇಶದಲ್ಲಿ ಗುರುತಿಸಿಕೊಂಡು, ಅದೇ ರೀತಿ ಸಿಎಂ ಆಗಿದ್ದು ಕೂಡ ಹಿಂದುತ್ವದ ರೂವಾರಿ, ಹಿಂದುತ್ವದ ಪ್ರಖರ ಧ್ವನಿಯಂತೆ ಖ್ಯಾತಿಯಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ನವರು ಉತ್ತರ ಪ್ರದೇಶಕ್ಕೆ ಒಂದು ಉತ್ತಮ ಆಡಳಿತವನ್ನೇ ನೀಡಿದ್ದಾರೆ. ಮುಂದಿನ ಮೋದಿ ಅವರ ಉತ್ತರಾಧಿಕಾರಿ ಅಂತಾನೆ ಬಿಂಬಿಸಲಾಗ್ತದೆ. ಯಾಕಂದ್ರೆ ಹಿಂದುತ್ವದ ರೂವಾರಿ ಮತ್ತು ಹಿಂದುತ್ವದ ಓಟುಗಳನ್ನು ಬಿಜೆಪಿಗೆ ತರಬಲ್ಲರು, ಓಟುಗಳನ್ನು ಒಗ್ಗೂಡಿಸಬಲ್ಲವರು ಎಂಬ ಮಾತುಗಳು ಕೂಡ ಚರ್ಚೆಯಲ್ಲಿ. ಹೀಗಾಗಿ ಮೋದಿ ಅವರ ಉತ್ತರಾಧಿಕಾರಿ ರೇಸ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ದಾರೆ. ಅದೇ ರೀತಿ 3ನೇ ಹೆಸರು ಯಾವುದಪ್ಪ ಅಂದ್ರೆ ಎಸ್ ಜೈಶಂಕರ್. ಅದಂತ ಈ ಇಬ್ಬರು ನಾಯಕರು ದೇಶದಂತ ವರ್ಚಸ್ಸು ನಾಯಕರೇನ ಅಲ್ಲ. ಆದ್ರೆ ಎಸ್ ಜೈಶಂಕರ್ ಇದಾರಲ್ಲ, ತಮ್ಮ ವಿದೇಶಾಂಗ ನೀತಿ ಮೂಲಕ, ತಮ್ಮ ಚಾಣಾಕ್ಷ ನೀತಿ ಮೂಲಕ ದೇಶದ ವಿದೇಶಾಂಗ ನೀತಿಗೆ ಒಂದು ಗತ್ತನ್ನು ತಂದು ಕೊಟ್ಟಿದ್ದಾರೆ. ಅಂದ್ರೆ 21ನೇ ಶತಮಾನದಲ್ಲಿ ಭಾರತ ಇವತ್ತು ಈ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ, ಜಾಗತಿಕವಾಗಿ ಒಂದಷ್ಟು ವರ್ಚಸ್ಸು ಬರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇರ್ತಕ್ಕಂಥ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರ ನೀತಿಗಳು ಕೂಡ ಭಾರತ ವರ್ಚಸ್ಸು ಹೆಚ್ಚಾಗಿವೆ. ಆಡಳಿತಗಾರರು ಕೂಡ ಆಗಬಹುದು. ಅದೇ ರೀತಿ ಚುನಾವಣೆ ರಾಜಕೀಯ ದೃಷ್ಟಿಯಿಂದ ಎಸ್ ಜೈಶಂಕರ್ ಅವರು ಎಷ್ಟರ ಮಟ್ಟಿಗೆ ಓಟು ಆಕರ್ಷಣೀಯವಾಗಿ ಸೆಳ್ತಾರೆ ಎಂಬುದು ಅದು 2ನೇ ವಿಷಯ. ಆದರೆ ಈ ಹೆಸರು ಕೂಡ ರೇಸ್ನಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಬಿಜೆಪಿಯ ಮಾತೃ ಸಂಸ್ಥೆ ಆಗಿರ್ತಕ್ಕಂಥ RSS ನವರ ಪಾತ್ರ ಕೂಡ ಇರುತ್ತೆ. RSS ಅವರ ಸಲಹೆ ಕೂಡ ಇಲ್ಲಿ ಸ್ವೀಕರಿಸಲಾಗುತ್ತದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರಾಗಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.